ಇವತ್ತಿನ ದಿನ ವಿಶೇಷವಾಗಿ ನಾವು ನಿಮ್ಮ ಮುಂದುಗಡೆ ಬಂದಿದ್ದ ವಿಚಾರಗಳನ್ನು ಹೇಳಬೇಕಾದ್ರೆ ಏನು 78ನೇಯ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಲಬುರಗಿ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮಂತ್ರಿಗಳ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಧ್ವಜಾರೋಹಣ ಮುಖಾಂತರ ಬಂದಂಥ ವಿಚಾರ ನಾವು ಈ ಸಂದರ್ಭದಲ್ಲಿ ನೋಡಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ಮತ್ತು ರೈತರು ವಿಶೇಷವಾಗಿ ಅವರನ್ನು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಮತ್ತು ಮನವಿ ಪತ್ರ ಮುಖಾಂತರ ಅವ್ರಿಗೆ ಏನೇನು ನಷ್ಟವಾಗಿದೆ ಅಂಥೇಳಿ ಅವರು ಎದುರುಗಡೆ ಹೋಗಬೇಕಾದ್ರೆ ಮತ್ತು ರೈತ ಸಂಘಟದ ರೈತಾತ್ಮತೆ ಅಧ್ಯಕ್ಷರು ದಯಾನಂದ ಪಾಟೀಲ್ ಅವರು ನೇತೃತ್ವದಲ್ಲಿ ಮತ್ತು ಅವಣ್ಣ ಮೆಕೇರಿ ಅವರು ಕೂಡ ಏನು ರೈತರ ಪರವಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಇಂಥವೆಲ್ಲ ಸಂಘಟನೆಗಳು ಇವತ್ತು ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರನ್ನು ಒತ್ತಾಯಪೂರ್ವಕವಾಗಿ ಮಾಡಿ ಅವರನ್ನು ಬಂಧಿಸಲಾಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಅರಿವು ಇದೆ ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ವಕಾಲತ್ ಹುದ್ದೆಯಲ್ಲಿ ಅವರು ಕೂಡ ವಕೀಲರು ಹುದ್ದೆಯಲ್ಲಿ ಓದಂಥ ವಕೀಲರಾಗಿರೋದ್ರಿಂದ ಮತ್ತು ಯಾವತ್ತೂ ಕೂಡ ಜನರ ಪರವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಏನು ಹೇಳ್ತಾ ಬರ್ತಾ ಇದ್ದಾರೆ. ಇದನ್ನು ನಿಮ್ಮ ಹೋರಾಟ ಅಂತೇಳಿ ಇವತ್ತಿನ ದಿನ ನಾನು ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಪ್ರಶ್ನೆಯನ್ನು ಕೇಳಲು ಬಯಸ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ನಿಮ್ಮ ತಂಡವಾಗಿರ್ಬೋದು ಕಾಂಗ್ರೆಸ್ ಪಕ್ಷದ. ಇವತ್ತೇನು ಕೇವಲ ಕಾಟಾಚಾರಕ್ಕಾಗಿ ಧ್ವಜಾರೋಹಣ ಮಾಡಿದ್ರ, ಬೆಳೆ ವಿಮೆ ತಾವೇನು ಹೇಳಿದ್ರಿ ಮುಖ್ಯಮಂತ್ರಿಗಳು ಕಳೆದ ಸಮಯದಲ್ಲಿ ಬಂದಾಗ 670 ಕೋಟಿ ರೂಪಾಯಿ ನಾನು ಬೆಳೆ ವಿಮೆ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಅದು ಕೇವಲ 360 ಕೋಟಿಗೆ ಯಾಕೆ ಸೀಮಿತ ಇತ್ತು, ಇದ್ರ ಬಗ್ಗೆ ಉತ್ತರ ತಾವು ಕೊಡಬೇಕು. ಆವಾಗ 362 ಕೋಟಿ ಕೊಡುವಾಗ ತಮಗೆ ಯಾವುದೇ ಅಡಚಣೆಗಳು ಬಂದಿಲ್ಲ. ಇನ್ನು ಉಳಿದ ಹಣ ಕೊಡಬೇಕಾದ್ರೆ ನಾವು ಎನ್ಕ್ವೈರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಕಾಲವನ್ನು ರೈತರ ಜೊತೆ ಚೆಲ್ಲಾಟ ಆಡೋಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ. ಇವತ್ತು ತಮಗೆ ನಾಚಿಕೆ ಆಗಬೇಕು. ಬೆಳೆ ಪರಿಹಾರ ನಿಮ್ಮ ಯೋಗ್ಯತೆಗೆ ಕೊಡೋಕ್ಕೆ ನಿಮ್ಮ ಕೈಯಿಂದ ಆಗಿಲ್ಲ. ಅಟ್ಲೀಸ್ಟ್ ನಮ್ಮ ರೈತರು ಕಟ್ಟದಂಥ ಬೆಳೆ ವಿಮೆ ಅದನ್ನಾದರೂ ಸರಿಯಾದ ರೂಪದಲ್ಲಿ ತಮಗೆ ಮುಗಿಸೋಕ್ಕಾಗಲ್ಲ ಅಂದರೆ ನೀವು ಮುಖ್ಯಮಂತ್ರಿ ಆಗಿ ಕುರ್ಚಿಯಲ್ಲಿ ಕೂತಿ ಮುಂದುವರಿಸೋದು ಸರಿ ಎಂಬುದು ತಮಗೆ ತಾವು ಆತ್ಮಲೋಕನ ಮಾಡ್ಕೋಬೇಕಂತ ನಾನು ಈ ಸಂದರ್ಭ ಹೇಳಲು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನೋಡಿರಿ, ಮಳೆರಾಯ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಇವತ್ತು ಹೆಸರು, ಉದ್ದು, ತೊಗರಿ, ಕಾಟನ್, ಹತ್ತೆ ಮತ್ತು ಇವತ್ತು ಇಲ್ಲೇನು ಹಾರ್ಟಿಕಲ್ಚರ್ ಬೆಳೆದಂಥ ಬೆಳೆಗಳಾಗಿರೋದು ಇವನು ಕಾಪು ಕೂಡ ಇವತ್ತು ಹೆಚ್ಚಿನ ಮಳೆ ಆಗಿರೋದ್ರಿಂದ ಗಾಳಿಗೆ ಬಿದ್ದೋಗ್ತಾ ಇದೆ. ಮತ್ತು ಅದೇ ರೀತಿಯಾಗಿ ತೊಗರಿ ಧಾರಣೆ ಈ ಸಲ ಏನೂ ಇಲ್ಲ. ಮತ್ತು ತೊಗರಿ ಕೇಂದ್ರಗಳು ಯಾಕೆ ಬೇಕು? ತೊಗರಿ ಕೇಂದ್ರಗಳು ತಾವು ರೂಪಿಸಿದ್ರಲ್ಲಪ್ಪ, ಇಲ್ಲಿ ಆಫೀಸ್ಗಳಿದೆ, ಅದು ಏನು ಕೆಲಸ ಮಾಡುತ್ತೆ? ಅದ್ರ ಬಗ್ಗೆ ತಾವು ವಿವರಣೆ ಕೊಡಿ ದಯಮಾಡಿ, ಶ್ವೇತ ಪತ್ರ ಮುಖಾಂತರ ಕೊಟ್ಟು ನೋಡಿ. ಇಲ್ಲಿವರೆಗೆ ಅದ್ರದ್ದು ಏನೂ ಕೆಲಸನೂ ಇಲ್ಲ. ಬೆಳೆ ಧಾರಣೆ ಯಾವ ಥರ ಇವರು ಹಾಕಬೇಕೆಂಬುದು ಅದ್ರ ಬಗ್ಗೆ ಪಾತ್ರ ಇಲ್ಲಿನ ತೊಗರಿ ಕೇಂದ್ರಗಳೇನಿವೆ ಅದರ ಯಾವುದೇ ಒಂದು ಪಾತ್ರ ಇಲ್ಲ. ಹಲವಾರು ದಾಲ್ ಮಿಲ್ಗಳು ಇಲ್ಲಿ ದಾಲ್ ಇಂಡಸ್ಟ್ರಿಗಳು ಮುಚ್ಚಳ ಆಗಿದೆ. ಅದನ್ನು ಪುನಃ ಆರಂಭಿಸಬೇಕಾದ್ರೆ ಪಾಪ ಸಾಲದ ಹೊಣೆಯಾಗಿ ಊರು ಬಿಟ್ಟು ಓಡೋಗಿ ಬೇರೆ ಬೇರೆ ರಾಜ್ಯಗಳು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ದಾಲ್ ಮಿಲ್ಲ ಮಾಲೀಕರು. ಆ ಪರಿಸ್ಥಿತಿ ಆಗಿದರೆ ಹಲವಾರು ಅಕೌಂಟ್ಗಳು MP ಆಗಿ ಹೋಗಿದೆ. ಊರು ಬಿಟ್ಟು ಓಡೋಗುವಂಥದ್ದು ಒಂದು ಪರಿಸ್ಥಿತಿ. ಇವತ್ತು ದಾಲ್ ಅಸೋಸಿಯೇಷನಲ್ಲಿ ಏನು ದಾಲ್ ಮಿಲ್ಗಳನ್ನು ಹಾಕಿ ಮಾಲೀಕರುಗಳಿದ್ದು ಅವ್ರ ಪರಿಸ್ಥಿತಿ ಈ ಥರ ಆಗಿದೆ. ಇದೆಲ್ಲ ತಾವು ನೋಡಬೇಕಾಗಬೇಕಾ ರೈತರು? ಯಾಕಂದ್ರೆ ರೈತರ ಬಗ್ಗೆ ತಾವು ಕಾಳಜಿ ವಹಿಸ್ತೀವಿ ಅಂತೇಳಿ ಏನು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದಲ್ಲ. ಬೆಳೆ ವಿಮೆ ಈ ಸಲ ಮತ್ತಿಷ್ಟು ಜಾಸ್ತಿ ಕಟ್ಟಿದ್ದಾರೆ ಜನ. ಸಾವಿರಾರು ಕೋಟಿಗಿಂತ ಜಾಸ್ತಿ ಬೆಳೆ ವಿಮೆ ಬರಬೇಕಾಗಿದೆ. ಮತ್ತು ಸರ್ವೆ ಮಾಡಿಸ್ತೀರಿ. ಸರ್ವೆ ಯಾವ ಥರ ಮಾಡಿ
ರೈತರ ಮಣ್ಣಿನ ಮೊಮ್ಮಗ ಇವತ್ತು ಅವರೇ ಬರಬೇಕಾಯ್ತು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ರೈತರ ಬಗ್ಗೆ ಕಣ್ಣೀರು ಒರೆಸಂತ ಕೆಲಸ ಮಾಡೋದು. ಸರ್ಕಾರ ವತಿಯಿಂದ ಯಾಕೆ ಕೃಷಿ ಮಂತ್ರಿಗಳು ನಮ್ಮ ನಾಯಕರು ಬಂದಿದ್ದಾರೆ ಅಂತ ಅವರು ಕೂಡ ಬೆಳೆ ವೀಕ್ಷಣೆ ಮಾಡೋಕೆ ಹೋಗ್ತಾರೆ ಅದೇ ದಿನ. ಅದಕ್ಕಿಂತ ಮುಂಚಿತವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ 1.5 ತಿಂಗಳಿಂದ. ಯಾಕಪ್ಪ ನಿಮಗೆ ಸಮಯ ಸಿಕ್ಕಿಲ್ಲ? ಕಲಬುರಗಿಗೆ ಕೇವಲ ಪ್ರೆಸ್ ಮೀಟ್ ಮಾಡಲು ತಾವು ಬರ್ತೀರಿ. ಇಲ್ಲಿನ ಸಮಸ್ಯೆಗಳು ತಾವು ಅರಿಯುತ್ತು ರೈತರ ಮಧ್ಯದಲ್ಲಿ ಹೋದಾಗ ಮಾತ್ರ ನಿಜವಾದ ರೈತರ ಒಂದು ಕಷ್ಟ ಸಂಕಷ್ಟ ತಮಗೆ ಗೊತ್ತಾಗ್ತದೆ. ಇಲ್ಲಿ ಜನರಿಂದ ಕೂಡ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರಪ್ಪ ಅಂತ ಒಂದು ಸಂತಾನವನ್ನು ಸಿಗುತ್ತದೆ. ಇಂಥ ಒಂದು ಕಣ್ಣೀರು ಒರೆಸಲು ತಾವು ಯಾಕೆ ಯಶಸ್ವಿಯಾಗಿಲ್ಲ ಅನ್ನೋದು ಪ್ರಶ್ನೆ ಇವತ್ತಿನ ತಾನು ನಿಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾ ಇದ್ದೀನಿ. ನಿರ್ಲಕ್ಷ್ಯ ಮಾಡ್ತಾ ಇದ್ದಲ್ಲ ಸರ್, ನಿರ್ಲಕ್ಷ್ಯ ಮಾಡಿದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಡಿ ನಮಗೆ ಹಿಸ್ಟ್ರಿ, ರೈತರ ಪರವಾಗಿ ಇವ್ರು ಏನು ಯೋಜನೆಗಳು ಒಳ್ಳೇದು ಮಾಡಿದಾರೆ ಒಂದು ಉದಾಹರಣೆ ಕೊಡಿ. ಸಾಲ ಮನ್ನಾ ಮಾಡಿದ್ದು ನಾವು, ಸಬ್ಸಿಡಿ ಎಂಬುದೇ ಗೊತ್ತಿರಲಿಲ್ಲ ರೈತರಿಗೆ. ಸಬ್ಸಿಡಿ ಎಂಬುದು ಗೊತ್ತು ಮಾಡಿಸಿದ್ದೇ ದೇವೇಗೌಡರು. ಈ ರಾಜ್ಯದಲ್ಲಿ ರೈತರಿಗೆ ಸಬ್ಸಿಡಿ ಎಂಬುದು ಪದನೇ ಗೊತ್ತಿರಲಿಲ್ಲ. ಇಂಥವೆಲ್ಲ ವಿಚಾರಗಳನ್ನು ನಮ್ಮ ಪಕ್ಷ ಭಾಳಷ್ಟು ಕೊಡುಗೆ ಕೊಟ್ಟಿದೆ. ಇವತ್ತು ಎಲ್ಲೋ ಒಂದು ಕಡೆ ಪಕ್ಷದ ಬಳಕೆ ಮಾಡ್ಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ನಮ್ಮ ಇಲ್ಲಿ ಈ ಪಕ್ಷದಲ್ಲಿ ಬೆಳೆದಂಥ ನಾಯಕರು ಮಾಡಿದ್ರಿಂದ ಇವತ್ತು ಅವರು ಕೂಡ ರೈತರ ಒಂದು ಕಣ್ಣೀರಿಗೆ ಒರೆಸಲು ಅವರು ಕೂಡ ಪ್ರಮುಖ ಪಾತ್ರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ.